ಪಟ ಅಂತೇಳಕ್ಕೆ ತಾವಡ್ ತಗೊಂಡು ನಾಷ್ಟ ಮಾಡ್ಕೊಂಬಂತ ನಮ್ಮ ಟೈಗರ್ ಗಂಗೋರಿಗೆ ತಗೊಂಡು ಹೋಗುವ ರೀಲ್ಸ್ ನೋಡಿದ್ದೆ. ಅಲ್ಲಿ ಇರ್ತಾನೆ 11 ಗಂಟೆ ತನಕ ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಇವಾಗ 10:30 ಆಗ್ಯದ. ಪಟ ತಳಕ್ಕೆ ಹೋಗ್ಯಾರೆ. ಪಡ್ಡ ಐತೆ ಎಲ್ಲ ನೋಡ್ಕೊಂಡು ಬರಮ್ಮನಿ. ಹಸುವಾಗ್ಯದ, ಸಿಕ್ಕಾಪಟ್ಟೆ ಹಸುವಾಗ್ಯದ. ಅದಕ್ಕೆ ನಾವು ರೀಲ್ಸ್ ಮಾಡಿ ಬಂದಿದ್ದೆ ಅದರ ಸಲಿಂದ. ಬರೋದ್ರಾಗ ಅದೇ ಕಲೆ ಆಗ್ಯದ ಅಂತ ಬನ್ನಿ. ಈಗ ಇದ್ದಿದ್ದೈತೆ ನೋಡ್ರಿ ಒಂಚೂರ ಅಂದ್ರೆ ರೀಲ್ಸ್ ಒಳಗೆ ಹೇಳಿದ್ದೆ ಬೇರೆ. ಬಟ್ ಇಲ್ಲಿ ಫುಲ್ ಸಪ್ಪೆ ಇತ್ತು. ಯಾವಾಗ ಕಣ್ಮುಚ್ಚಿದೆ ಅಂತ ಗೊತ್ತಾಗಿಲ್ಲ. ಮಲ್ಕೊಂಡ್ಬಿಟ್ಟಿದ್ದೆ. ಈಗ ಎಷ್ಟು 4 ಗಂಟೆಗೆ ಮಲ್ಕೊಂಡಿನಿ. ಇವಾಗ 8 ಗಂಟೆ ಆಗ್ಯದ. ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮಸ್ತ್ ತಾಬಡ್ ಒಂದಿಷ್ಟು ಸಾಂಬಾರು ಮಾಡ್ಕೊಂಡಿನಿ. ತೊಗರಿಬೇಳೆ ಸಾಂಬಾರು, ಇಲ್ಲಿ ರೈಸ್ ಅದ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಿರೋದೆ ನಾನು ಹಾಸಿಗೆಯಿಂದನೇ ಬಿದ್ದು ಒದ್ದಾಳಕತ್ತೀನಿ. ಇವಾಗ 10 ಆಗ್ಯದ ಟೈಮ. 10ಕ್ಕೆ ಎದ್ದೇಳಕತ್ತೀನಿ. ಭಾಳ ಬೇಗ ಆಯ್ತದ 10ಕ್ಕೆ ನಾನು ಎದ್ದೇಳೋದು ನನ್ನ ಟೈಮಿಂಗಿಗೆ. ಯಾಕಪ್ಪ ಅಂದ್ರೆ 1ಕ್ಕೆ 2ಕ್ಕೆ 3ಕ್ಕೆ 4ಕ್ಕೆ ಹೇಳೋ ಮನುಷ್ಯ 10 ಗಂಟೆಗೆ ಹೇಳಕತ್ತೀನಿ ಅಂದಾಗ ಖುಷಿ ಆಗುತ್ತಲ್ಲ. ಡೈಲಿ ರೂಟೀನ್ ಚೇಂಜ್ ಆಗ್ಯದಲ್ರಿ, ಅದ್ರ ಸಲುವಾಗಿ ಐತಲ್ಲ ಇದು ಹೇಳಕತ್ತೀನಿ. ಬನ್ನಿ ಇವಾಗ ಪಟ ಅಂತ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಒಂದಿಷ್ಟು ನಾಷ್ಟಕ್ಕೆ ಹೋಗಿ ಮತ್ತು ಹೊರಗಡೆ ನಾಷ್ಟ ಮಾಡಿಕೊಂಡು ಬರುವ. ಹಸು ಅದಕ್ಕೆ ನಿನ್ನೆ ನೈಟ ಸ್ವಲ್ಪ ಪಾಸ್ತಾ ತಿಂದಿನಲ್ಲ, ಅದು ರಾತ್ರಿನೇ ಕರಗಿಬಿಟ್ಟದ. ಈಗ ಹಸು ಆಗಿಬಿಟ್ಟು ಹೊರಗಡೆ ಹೊಂಟೇನಿ. ಲೆಟ್ಸ್ ಗೋ. ಪಟ ಅಂತೇಳಿಕೆ ಒಂದಿಷ್ಟು ಹೋಗಿ ನಾಷ್ಟ ಮಾಡಿಕೊಂಡು ಬರಮಂತ. ಜೈ ಹಿಂದ್ ಗೈಸ್. ಹಂಗೆ ಪಟ ಅಂತೇಳಿಕೆ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ರೆಡಿ ಆಗಿನಿ. ಏನು ಸ್ನಾನ ಮಾಡಿಲ್ಲ. ಸ್ನಾನ ಮಾಡೋದ್ರಂಗೆ ಚೆಂದ ಕಾಣಕತ್ತೀನಿಲ್ಲ. ಹೌದು, ಬಟ್ ಸ್ನಾನ ಮಾಡಿಲ್ಲ ನಾನು. ಯಾಕಪ್ಪ ಅಂದ್ರೆ ಇಂಥ ತಂಡ್ಯ ಸ್ನಾನ ಮಾಡೋ ಕೆಲಸ ಇವತ್ತು. ನಿನ್ನೆ ಮಾಡಿದ್ದು ದೊಡ್ಡದು. ಯಾಕಪ್ಪ ನಿನ್ನೆ ಸ್ವಲ್ಪ ದೇವ್ರಿಗೆ ಹೋಗೋದೈತೆ ಅಂತೇಳಿಕೆ ಮಾಡಿದ್ದೀನಿ. ನಿನ್ನೆ ಇವತ್ತಾಗಲ್ಲ, ಸಂಜೆನೇ ಮಾಡೋದು. ಆಮೇಲೆ ಸ್ನಾನ ಇವಾಗೈತಲ್ಲ ಜಸ್ಟ್ ಫೇಸ್ ವಾಶ್ ಮಾಡಿ ರೆಡಿಯಾಗಿ ಈಗ ಪಟ ಹೋಗುವ. ನಮ್ಮ ಸ್ವೀಟಿ ಒಂದು ಆಟ ಆಡಕತ್ತಳ. ಬ್ಯಾಂಡ್ ತೊಗೊಂಡ್ಕೆ ಸೌಂಡ್ ಮಾಡ್ಲತ್ತಳ. ಏನ್ ಸೆಟ್ ಮಾಡ್ಕೊಳಕ್ಕೆ ಹೋಗೋಣ ಸದ. ಇದಕ್ಕೆ ನಾಷ್ಟ ಮಾಡ್ಕೊಂಬರಕ್ಕೆ ಪಟ ಅಂತೇಳಕ್ಕೆ ತಾವಡ್ ತಗೊಂಡು ನಾಷ್ಟ ಮಾಡ್ಕೊಂಬಂತ ನಮ್ಮ ಟೈಗರ್ ಗಂಗೋರಿಗೆ ತಗೊಂಡು ಹೋಗುವ. ಒಬ್ಬನೇ ಹೋಗೋಕೆ ನಮ್ಮ ಟೈಗರ್ ಗಂಗೋಬ್ನಿಗೆ ಎತ್ಕೊಂಡು ಹೋಗಿ ನಾಷ್ಟ ಮಾಡ್ಕೊಂಬರ. ಮತ್ತು ನಾನು ಪ್ಲ್ಯಾನ್ದಾಗಿದ್ದೀನಿ. ಬನ್ನಿ ಅವನಿಗೆ ಎತ್ಕೊಂಡು ಅವನಿಗೆ ಕರ್ಕೊಂಡು ಹೋಗ. ಮತ್ತು ಆ್ಯಂಡ ನಾನು ಒಂದು ರೀಲ್ಸ್ ನೋಡಿದ್ದೆ. ರೀಲ್ಸ್ ಒಳಗಡೆ ನಮ್ಮ ಬಿಜಾಪುರದಾಗ ಟೇಸ್ಟಿ ಪಡ್ಡ ತಿಂತಾರ. ಪಡ್ಡ ಮತ್ತು ಪುರಿ ಪಡ್ಡ ಮತ್ತು ಇಡ್ಲಿ ಅವೆಲ್ಲ ಮಸ್ತ್ ಮಾಡ್ತಾರೆ. ನಾನು ಸಿಕ್ಕಾಪಟ್ಟಿದ್ದೀನಿ ಇತ್ತು. ಪಡ್ಡೆ ತಿಂದಿಲ್ಲ. ಭಾಳ ತಿನ್ಬೇಕನ್ನ ಆಸೆ ಇತ್ತು. ಅದಷ್ಟು ಅಂದಿತ್ತಲ್ಲ ಹೆಂಗೋ ಆಸೆ ಆಗ್ಯದ. ಆ್ಯಂಡ್ ಅಲ್ಲಿನೂ ಇದು ಏನಂತಾರೆ ರೀಲ್ಸ್ ನೋಡಿದ್ದೆ. ಅಲ್ಲಿ ಇರ್ತಾನೆ 11 ಗಂಟೆ ತನಕ ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಇವಾಗ 10:30 ಆಗ್ಯದ. ಪಟ ತಳಕ್ಕೆ ಹೋಗ್ಯಾರೆ. ಪಡ್ಡ ಐತೆ ಎಲ್ಲ ನೋಡ್ಕೊಂಡು ಬರಮ್ಮನಿ. ಹಸುವಾಗ್ಯದ, ಸಿಕ್ಕಾಪಟ್ಟೆ ಹಸುವಾಗ್ಯದ. ಅದಕ್ಕೆ ಲೆಟ್ಸ್ ಗೋ. ಪಟಾಕಿ ನಾಷ್ಟ ಮಾಡ್ಕೊಂಡು ಮತ್ತೆ ಗೈಸ್. ಅಲ್ಲಿಂದ ಇವಾಗ ನಾಷ್ಟ ಮಾಡೋಕ್ಕಂತೇಳಿ ಬಂದ್ವಿ ಗಾಂಧಿ ಚೌಕಿಗೆ ಡೈರೆಕ್ಟ. ನಾವು ಬರೋದ್ರೊಳಗೆ ಮಸಾಲ ಪಡ್ಡ ಖಾಲಿ ಆಗ್ಯದಂತ. ನಾವು ರೀಲ್ಸ್ ಮಾಡಿ ಬಂದಿದ್ವಿ ಅದರ ಸಲಿಂದ. ಬರೋದ್ರಾಗ ಅದೇ ಖಾಲಿ ಆಗ್ಯದಂತ. ಬನ್ನಿ ಈಗ ಇದ್ದಿದ್ದೈತೆ ನೋಡ್ರಿ. ಪಟ ತಿಂತೀನಿ. ತಿಂದ್ಬಿಟ್ಟು ಸಿಗ್ತೀನಿ ನಿಮ್ಗೆ. ಹೋಗ್ಬಿಡ್ತಾ ಗಾಯ್ಸ್. ಅಲ್ಲಿಂದ ಸೀದಾ ಮನೆ ಬಂದೆ. ನಾಷ್ಟ ಎವರೇಜ್ ಪೂರ ಎವರೇಜ್ ಇತ್ತು. ನಾನು ಲೇಟಾಗಿ ಹೋಗಿನ ಅಂತ ನಂಗೆ ಗೊತ್ತಿಲ್ಲ. ನಾಷ್ಟ ಅಷ್ಟೊಂದೇ ಸರಿ ಇರಲಿಲ್ಲ. ಒಂಚೂರ ಅಂದ್ರೆ ರೀಲ್ಸ್ ಒಳಗೆ ಹೇಳಿದ್ದೆ ಬೇರೆ. ಬಟ್ ಇಲ್ಲಿ ಫುಲ್ ಸಪ್ಪೆ ಇತ್ತು. ಮನೆಗೇನೋ ಸ್ವಲ್ಪ ಚೆಂದ ಮಾಡ್ತಾರೆ. ಆಟ ಆಪಿತ್ತು ನೋಡು. ಚೆಂದ ಅನಿಸ್ಲಿಲ್ಲ ನನಗಂತೂ ನಿಜ ಆಗ್ಬೇಕಂದ್ರೆ. ಅಂದ್ರೆ ನಾನು ಲೇಟಾಗಿ ಹೋಗಿನಿ. 11ಕ್ಕೆ ಹೋಗಿನಿ. ಮಸಾಲ ಪಡ್ಡು ಖಾಲಿ ಆಗಿದ್ದು ಅಂತ ಅಷ್ಟು ಅನ್ನೋದ್ರೊಳಗೆ ನಾವು ಹೋಗೋದ್ರೊಳಗೆ 11 ಗಂಟೆಗೆ. ಮತ್ತು ಅದ್ರ ಸಲುವಾಗಿ ಅಂತ ಹೇಳಿ ಎಲ್ಲ ಟೇಸ್ಟ್ ಹೋಗಿರ್ಬೋದು ಅಂತ ನಾನು ಅಂದ್ಕೊಂಡಿನಿ. ಬಟ್ ಹೆಂಗೆ ಮಾಡ್ತಾರೋ ಅನ್ನೋ ಗೊತ್ತಿಲ್ಲ. ಬಟ್ ನನಗಂತೂ ಟೇಸ್ಟ್ ಹತ್ತಿಲ್ಲ. ಪುಳಿಯೋಗರೆ ತೊಗೊಂಡಿದ್ದು. ಪುಳಿಯೋಗರೆ ಅಂತ ಪೂರ ತಣ್ಣಗಾಗಿ ಬಿಟ್ಟಿತ್ತು. ಕೋಲ್ಡ್ ಆಗಿತ್ತು. ಬಿಸಿ ಪುಳಿಯೋಗರೆನೇ ಹೋಗಲ್ಲ ಅಷ್ಟೊಂದು ಚೆಂದ ನನಗೆ. ತಣ್ಣಗನ ಪುಳಿಯೋಗರೆ ತೀರ ಹೋಗಲ್ಲ. ಅರ್ಧ ನಾಷ್ಟ ಮಾಡ್ಕೊಂಡು ಬಂದೀನಿ. ಬರುವಾಗ ಒಂದಿಷ್ಟು ಸಸ್ತ ನಾಷ್ಟ ಆ್ಯಂಡ್ ಒಂದಿಷ್ಟು ಹಾಲು ತೊಗೊಂಬಂದಿನಿ. ಮನೆ ಇವಾಗ ಕುಡಿದು
ಒಂದಿಷ್ಟು ಮತ್ತಷ್ಟು ಪೀಸ್ ನಮ್ಮೊಂದಿಷ್ಟು ವರ್ಕ್ ಅದನ್ನು ವರ್ಕ್ ಮುಗಿಸೋಣ. ಗೈಸ್ ಇವಾಗ 3 ಗಂಟೆ ಮೇಲೆಲ್ಲ ಬಂದದ. ಮಲ್ಕೊಂಡಿದ್ದೆ, ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ಆರಾಮ್ಸೆ. ಇವಾಗ 3 ಗಂಟೆ ಮೇಲೆಲ್ಲ ಬಂದದ. ಸ್ವಲ್ಪ ಮತ್ತೊಪ್ಪೀಸ್ ಹಸಿವು ಆಗ್ತಿದೆ. ಅಂದರೆ ಬೆಳಗ್ಗೆ ನಾಷ್ಟ ಮಾಡಿನಲ್ಲ, ಹೊಟ್ಟೆ ತುಂಬಿಲ್ಲ ನನಗೆ. ಅರ್ಧಂಬರ್ಧ ತಿಂದು ಬಂದೀನಿ. ನಿಜ ಹೇಳ್ಬೇಕಂದ್ರೆ ಹೊಟ್ಟೆನೇ ತುಂಬಿಲ್ಲ. ಅದಕ್ಕೈತಲ್ಲಿ ಇವಾಗ ಮತ್ತೊಪ್ಪೀಸ್ ಹಸು ಆಗ್ಯದ ಸಿಕ್ಕಾಪಟ್ಟೆ. ನಂದು ಇನ್ನೇ ನೈಟ್ ಮಾಡಿದ್ದೆಲ್ಲ ಪಾಸ್ತಾ. ಎಸ್ ಗೈಸ್ ಅದೇ ಪಾಸ್ತಾ ತಿನ್ನೋವಂತ ಆ್ಯಂಡ್ ಒಂದಿಷ್ಟು ಬಾಳೆಹಣ್ಣು ತಿಂದಿದ್ದಾರೆ. ಇವಾಗ ಮುಗ್ಸಮ್ಮ ಊಟ. ವಾಪಸ್ ನೈಟ್ ಐತಲ್ಲ ಶಿಸ್ತು ಆಪಟ್ಟು ತೊಗೊಡು ಒಂದಿಷ್ಟು ಏನಾದ್ರು ತೊಗೊಳ್ಳಿ ಸಾಂಬಾರು ರೊಟ್ಟಿ ರೈಸ ಮಾಡ್ಕೊಂಡ್ರೆ ರೊಟ್ಟಿ ತುಂಬ್ತದೆ ನಮ್ಗೆ. ಇವೆಲ್ಲ ಅರ್ಧಂಬರ್ಧ ಆಗುತ್ತೆ. ಹೊಟ್ಟೆನೂ ತುಂಬಲ್ಲ. ಅಷ್ಟಾದರೂ ಸುಮ್ಮನೆ ಏನು ಮಾಡೋಕ್ಕಾಗಲ್ಲ ಅಂತ ತಿನ್ನೋದು. ಈಗ ಇಲ್ಲ, ಈಗ ಒಂದು ಸ್ವಲ್ಪ ಇದು ತಿಂದು ಆಮೇಲೆ ಐತಲ್ಲ ನೈಟ ಸ್ವಲ್ಪ ಚೆಂದ ಅಡುಗೆ ಮಾಡ್ಕೊಳ್ಳೋಂತ ಬನ್ನಿ ಫಟಾಫಟ್ ಅಂತೇಳಿ ಇದನ್ನು ಕಾಸ್ಕೋತೀನಿ. ಕಾಸ್ಕೊಂಡ್ಬಿಟ್ಟು ಊಟ ಮಾಡುವ. ಹಸು ಆಗ್ಯದ ಅದಕ್ಕೆ. ಗೈಸ್ ಸುಮ್ಮ ಜಸ್ಟ್ ಒಂದು 10 ನಿಮಿಷ ಅಂತೇಳಿ ಸುಮ್ಮ ಕಣ್ಣು ಮುಚ್ಚದವ. ಯಾವಾಗ ಮಲ್ಕೊಂಡು 8 ಗಂಟೆಗೆ ಎದ್ದೀನಿ ನನಗೆ ಗೊತ್ತಿಲ್ಲ. ಕಷ್ಟಪಟ್ಟು ರಾತ್ರಿ ಬೆಳಗ್ಗೆ ನಾ ಮಲ್ಕೋಬೇಕಪ್ಪ ಅಂತೇಳಿ ಡೇ ಟೈಮ್ದಾಗ ಎಚ್ಚರಿರಬೇಕು, ನೈಟ್ ಟೈಮ್ದಾಗ ಮಲ್ಕೋಬೇಕಂತೇಳಿ ಕಷ್ಟಪಟ್ಟೆ. ಅಷ್ಟಾದ್ರೂ ಯಾವಾಗ ಕಣ್ಣು ಮುಚ್ಚೋದಂತ ಗೊತ್ತಾಗಿಲ್ಲ ನೋಡ್ರಿ. ಡೇ ಟೈಮ್ದಾಗ ಯಾವಾಗ ಕಣ್ಣು ಮುಚ್ಚಿದೆ ಅಂತ ಗೊತ್ತಾಗಿಲ್ಲ. ಮಲ್ಕೊಂಬಿಟ್ಟಿದ್ದೆ. ಈಗ ಎಷ್ಟು 4 ಗಂಟೆಗೆ ಮಲ್ಕೊಂಡಿನಿ, ಇವಾಗ 8 ಗಂಟೆಗೆ ಅದ. 4, 5, 6, 7, 8 4 ತಾಸು ನಿದ್ದೆ ಮಾಡೀನಿ. ಛೇ, ಹಿಂಗೆ ಅದ ನಂದು ಹೆಂಗೆ ಆಗ್ಬೇಕು. ಈಗ 4 ತಾಸು ನಿದ್ದೆ ಮಾಡೀನಿ ಅಂದ್ರೆ ರಾತ್ರಿ ನಿದ್ದೆ ಹತ್ತದ ಡೌಟ್. ಅಷ್ಟಾದ್ರೆ ನಿದ್ದೆ ಹತ್ತಲಿಲ್ಲ ಅಂದ್ರೆ ಟಾನಿಕ್ ಕುಡಿದ್ರೆ ಮಲ್ಕೊಳ್ಳೋ ಇವತ್ತು. ಒಟ್ಟು ನೈಟ್ ನಿದ್ದೆ ಹೊಡೋಕು ಡೇ ಟೈಮ್ದಾಗ ಎಚ್ಚರ ಇರಬೇಕಷ್ಟೇ. ಆ್ಯಂಡ್ ಸಂಜೆ ಅದ್ರ ಜೊತೆ ಐತಲ್ಲಿ ಮಿನಿ ಬ್ಲಾಗ್ ಎಡಿಟ್ ಮಾಡ್ತಾಯಿದ್ದೆ. ಅಂದರೆ ಮಿನಿ ಬ್ಲಾಗಿನ ಸ್ಕ್ರಿಪ್ಟ್ ಬರಿತಾಯಿದ್ದೆ. ಹೇಳಿದ್ದೆ ನಿಮಗೆ ಸ್ಕ್ರಿಪ್ಟ್ ಬರೆದು ಈಗ ವಾಯ್ಸ್ ಅಂತೂ ರೆಡಿ ಆಯಿತು. ಯಾಕಂದ್ರೆ ಡೇ ಟೈಮ್ದಾಗ ವಾಯ್ಸ್ ಕೊಡ್ಲತ್ತೀನಿ. ನೈಟ್ ಟೈಮ್ದಾಗ ಎಡಿಟ್ ಮಾಡ್ಬೇಕಂದ್ರೆ ಡೇ ಟೈಮ್ದಾಗ ಎಡಿಟ್ ಮಾಡ್ಬೇಕಲ್ಲ ನಾನು. ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ನನಗೆ. ಅದಕ್ಕಂತಲಕ್ಕೆ ಇವಾಗ ಐತಲ್ಲ ವಾಯ್ಸ್ ಕೊಟ್ಟಿರ್ತೀನಿ. ಫಟಾಕ್ಸ್ ಐತಲ್ಲ ಬಿಗ್ ಬಾಸ್ ನೋಡ್ತಾ ಎಡಿಟ್ ಮಾಡಿಬಿಡೋದು ದಡ ಅಂತ ಹೇಳಿದ್ರೆ ಅದು ಕಡಿಮೆ ಎರಡೂ ಆಗಿರ್ಬೇಕು. ಆ ಟೈಮ್ನಂತೂ ಫ್ರೀ ಇರ್ತಿಲ್ಲ. 12 ಗಂಟೆ ತನಕ ಅಂತೂ ಇರ್ತೀನಿ. ಯಾಕಪ್ಪ 12 ಗಂಟೆ ತನಕ ಬಿಗ್ ಬಾಸ್ ಆದಿದ್ದು ಗದ್ದಲ ವೀಡಿಯೋಸ್ ಏನರ ನಮ್ದು ಏನಾರ ಶೂಟಿಂಗ್ ಎಲ್ಲ ಇದ್ದು ಅಂದ್ರೆ ಅಲ್ಲಿ ಥರ ಮಾಡ್ಕೊಂಡು 12ಕ್ಕೆ ಮಾಡ್ಕೊಂಡು ಮುಂಜಾನೆ ಇದ್ದೇಳ್ಬೇಕು. ಈ ಥರ ನಾನು ಪ್ಲ್ಯಾನಿಂಗ್ ಇದ್ದೀನಿ. ಎಲ್ಲ ಟೈಮ್ ಸೆಟ್ ಮಾಡ್ಕೊಂಡಿದ್ದೀನಿ. ರೂಟೀನ್ ಚೇಂಜ್ ಆಗಿದ್ದಾರೆ, ಡೈಲಿ ರೂಟೀನ. ಸೊ ಅದರ ಸಲುವಾಗಿ ಬನ್ನಿ ಮತ್ತು ಇವಾಗ ಒಂದಿಷ್ಟು ಏನಾದ್ರು ರೆಡಿ ಮಾಡ್ಕೊಳ್ಳೋ ಮತ್ತು ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಹಸು ಅನ್ನಕತ್ತದ. ಮಧ್ಯಾಹ್ನ ಬರೀ ಪಾಸ್ತಾ ತಿಂತಿದ್ದವನ. ಈಗ ಹೆವಿ ಊಟ ಬೇಕು ನನಗೀಗ. ಶಿಸ್ತು ಒಂದು 4 ರೊಟ್ಟಿ ರೈಸ ಸಾಂಬಾರು ಇತ್ತಂದ್ರೆ ಜಬರ್ದಸ್ತ್ ಊಟ ಆಗುತ್ತೆ. ಫಟಾಫಟ ತಲೆಗೆ ಊಟ ಮುಗಿಸುವ. ಬನ್ನಿ ಈ ಸಹ ಅಡುಗೆ ಮಾಡ್ಕೊತೀನಿ ಅಂತ. ಗೈಸ್ ಇವಾಗ ಮಸ್ತ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮಸ್ತ್ ತಾಬಡ್ ಒಂದಿಷ್ಟು ಸಾಂಬಾರು ಮಾಡ್ಕೊಂಡು ತೊಗರಿಬೇಳೆ ಸಾಂಬಾರು, ಇಲ್ಲಿ ರೈಸ್ ಅದ, ಒಂದಿಷ್ಟು ಕಟ್ಟಿ ರೊಟ್ಟಿ ಅವ, ಕಡಕ್ ರೊಟ್ಟಿ ಮತ್ತು ತೊಗರಿಬೇಳೆ ಸಾಂಬಾರು ತಾಬಡ್ ಊಟ ಮಾಡುವ ಅಂತ. ಆ್ಯಂಡ್ ಗೈಸ್ ಇವಾಗ ನಮ್ಮ ಸ್ವೀಟಿ ಒಂದಿಷ್ಟು ಹಾಲು ತರಬೇಕು. ಆಕೆಗೆ ಕುಡಿಲಕ್ಕ ಸುಂದರಿಗೆ ಹಾಲಿಲ್ಲ, ಅದಕ್ಕೆ ನೈಟೆಲ್ಲ ಹಾಲು ಬೇಕಲ್ಲ ಆಕೆಗೆ. ಆಕೆ ಫುಡ್ ಫುಡ್ ತಿನ್ನಲಿಕ್ಕೆ ಬರೀ ಹಾಲೇ ಕುಡಿತೀನಿ ಅಂತಲ್ಲ, ಫುಡ್ ಬಿಟ್ಟಿದ್ದಾರೆ. ಅದಕ್ಕೆ ಇದೆಲ್ಲ ಆಕೆ ಒಂದು ಸ್ವಲ್ಪ ಹಾಲು ತೊಗೊಂಬರ್ಮಂತ, ನಾವು ಒಂದು ಸ್ವಲ್ಪ ಮೊಸರು ತೊಗೊಂಬರ್ಮಂತ. ಮೊಸರು ಹಾಲು ಹಾಕ್ಕೊಂಡು ಶಿಸ್ತು ಜಡ ಊಟ. ಆ್ಯಂಡ್ ಗೈಸ್ ಇನ್ನೊಂದು ಇಲ್ಲಿ ನಮ್ಮ ಮನೆ ಮುಂದೆ ನೋಡು, ಈ ಕಡೆ ಸೈಡ ಇಲ್ಲಿ ಒಂದು ನಾಯಿ ಅದ. ಆ ನಾಯಿ ನನಗಂತೂ ಸಿಕ್ಕಾಪಟ್ಟೆ ಗಂಟೆ ಬಿದ್ದುಬಿಡ್ತದೆ ನೈಟ್. ಅಂದ್ರೆ ಪ್ರೀತಿಸಕ್ಕಲ್ಲ ಕಡಿಲಕ್ಕ ಸಿಕ್ಕಾಪಟ್ಟೆ ಬೆಲೆ ಬಿಡ್ತದೆ ನಾಯಿ. ದಪ್ಪಡ ಓಡಿ ಬಂದುಬಿಡ್ತದೆ ಕಾಲು ಹಿಡಿಲಕ್ಕ. ಅದಕ್ಕೆ ನೈಟ್ ಟೈಮ್ನಾಗ ಹೊರ ಭಾಳ ಟೆನ್ಷನ್ ಬರುತ್ತೆ ನಿಜ ಹೇಳ್ಬೇಕಂದ್ರೆ. ನಾಯಿಗಳು ಭಾಳ ಪ್ರೀತಿ ಮಾಡಿದೆ, ನಾವು ಹೊಡೆಯಲ್ಲ ನಾಯಿಗಳಿಗೆ ಕಲ್ತು ಹೊಡೆಯೋದು ಅಂತ ಒಟ್ಟ ಮಾಡಲ್ಲ. ಒಟ್ಟು ನಾಯಿ ಪೂರ ಹಿಡಿಲಿಕ್ಕೆ ಬರೋದು. ಫುಲ್ಲು ಕಾಲಿಗೆ ಹಿಡ್ಲಿಕ್ಕೆ ಮನೆ ಅಂತೂ ನಡ್ಕೋದು ಹೊಂಟೇನೆ ಅಂಗಡಿ ಎದ್ದಳಗಿರೆ ಫುಲ್ ಹಿಡಿಲಿಕ್ಕೆ ಬಂದಿತ್ತು. ಕಾಲಿಗೆ ಹಿಡ್ಲಿಕ್ಕೆ ಒತ್ತಿದ್ದು ಹೊಡೆದವನ ಏನಾದರೂ ನಡ್ಕೋತ ಹಿಡಲೀನಿ. ಗಾಡಿ ಮೇಲೆ ಹೋದ್ರೆ ಗಾಡಿ ಬೆನ್ನತ್ಲಾಗತ್ತೆ. ಅದಷ್ಟು ರೈತಲ್ಲಿ ಹಿಂಗೆ ರೌಂಡ್ ಹೊಡ್ಕೊಂಡು ಹೋಗ್ಬೇಕು. ಈಗ ಒಂದು ನಾಯಿ ಸಲ ಒಂದು ನಾಯಿಗಾಗಿ ಅಂಜೋದು ನಡೆದು ನೋಡ್ರಿ. ಈಗ ಮತ್ತು ಕಡಿತ 4 ಇಂಜೆಕ್ಷನ್ ಮಾಡ್ಕೋಬೇಕಲ್ಲ. ನಾವು ಮಂದಿಗೆ ಇಂಜೆಕ್ಷನ್ ಮಾಡ್ತಿದ್ವಿ 4 ನನಗೆ ಇಂಜೆಕ್ಷನ್ ನನಗೆ ಇಂಜೆಕ್ಷನ್ ಮಾಡ್ಕೋಬೇಕಂತ 4 ಅದಕ್ಕೆ ಅಂಜಿ ನಾ ಎಲ್ಲಿ ನೈಟ್ ಟೈಮ್ನಾಗ ಹೊರ ಹೋಗ್ಲಿಕ್ಕೆ ಅಂಜಿಗೆ ಬರ್ತಾವೆ ನನಗೆ. ಡೇ ಟೈಮ್ನಾಗ ಏನು ನೋಡಲ್ಲ ಮತ್ತು ಡೇ ಟೈಮ್ನಾಗ ನಮ್ಮ ಒಳ್ಳೆ ನೋಡಲ್ಲ ನಾಯಿ ಅದು. ಬಟ್ ನೈಟ್ ಟೈಮ್ದಾಗ ಬತ್ತು ಖಲಾಸ್ ಹ್ಯಾಪಿ ಬರ್ಡೇನ ಮಾಡ್ದೆ ನನಗೆ. ಮನೆ ಫಟಾಫಟ ಅಂತ ಹೇಳಕ್ಕೆ ಹೋಗಿ ಒಂದಿಷ್ಟು ಹಾಲು ಒಂದಿಷ್ಟು ಮೊಸರು ತೊಗೊಂಡು ಬರುವಂತ ಹೆಚ್ಚು. ಗೈಸ್ ಹೊರಗಡೆ ಹೋಗಿ ಎಲ್ಲ ತೊಗೊಂಡು ಬಂದೆ. ಸೀದಾ ಬಂದು ಬಿಗ್ ಬಾಸ್ ನೋಡ್ತಾ ಊಟ ಸಪ್ಪ ಸೆಟ್ ಮಾಡತ್ತೀನಿ. ಅದ್ರ ಜೊತೆ ಒಂದಿಷ್ಟು ಆಲೂಗಡ್ಡಿದು ಒಂದಿಷ್ಟು ಮಸಾಲ ಮಾಡ್ಕೊಂಡಿರೋದು ಒಂಥರ ಚಂದ ಹತ್ತದ ಊಟದಾಗ. ತೊಗರಿಬೇಳೆ ಸಾಂಬಾರು, ಕಡಕ್ ರೊಟ್ಟಿ ಮತ್ತು ಇದೆಲ್ಲ ಆಲೂಗಡ್ಡಿದು ಏಕ್ ನಂಬರ್ ಟೇಸ್ಟ್ ಹೊಡೆಯೋದು. ಅದ್ರ ಜೊತೆ ಐತಲ್ಲಿ ರೈಸ್ ಅದ. ಮಸ್ತ್ ಊಟ ಮಾಡೋಣ ಬನ್ನಿ. ಇವತ್ತು ಮಸ್ತ್ ಊಟ ಆಗದ. ವಾವ್ ಏನು ಹೇಳ್ರಿ ಗೈಸ್, ನಾನು ಏನು ಫೋನಲ್ಲಿ ಮಾಡ್ತೀನಿ ನೋಡು ವಿಡಿಯೋಗಳ ಊಟದ್ದು, ಅದು ಮಾಡಿದೆ ಇದು ಮಾಡಿದೆ ತಿಳಿಗಿರ ಎಲ್ಲರಿಗಿನ್ನ ಫಸ್ಟ ಏಕ್ ನಂಬರ್ ಅಂದ್ರೆ ತೊಗರಿಬೇಳೆ ಸಾಂಬಾರು ಮಾಡ್ತೀನಿ. ಮಸ್ತ್ ಮಾಡ್ತೀನಿ.
ಮುಂದೆ ಬರೋ ಹೆಂಡತಿ ಚಂದ ಮಾಡಾಕ್ಬೋದು ನಾ ಮಾಡ್ಯಾಕಲ್ಲ ನಾವು ಇಷ್ಟು ದಿನ ಮಾಡಿದ್ರೆ ದೊಡ್ಡಾಗಿದೆ ನೋಡು ಸರಿ ಅಂದ್ರೆ ಚಂದ ಮಾಡ್ತೀನಿ ಆಕೆ ಚಂದ ಮಾಡಿಲ್ಲ ಒಂದೊಂದು ವೇಳೆ ನಾ ಮಾಡ್ಕೊತಿಲ್ಲ ಬರ್ಕೊಂಡು ತೆಗೆದು ಸಾಂಬಾರು 8 ನಂಬರ್ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮ್ಗೆ ಏನು ಮಾತಾಡಲ್ಲ ನಮ್ಮ ಸ್ವೀಟ್ ಅಂತ ಹಾಲು ಕುಡಿದು ಬಂದಳೆ ಬರ್ತಾಳೆ ಸುಂದರಿ ಬಂದಳು ಸುಂದರ ಬಂದಳು ಮೇಡಮ್ ಬರೀ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಿಮ್ಗೆ ಗೈಸ್ ಊಟ ಮುಗಿಸ್ಕೊಂಡು ಮಲ್ಕೊಂಡು ಇಬ್ಬರು ಇವಾಗ ಸೀದಾ ಮಲ್ಕೋತೀನಿ 12:30 ಗಂಟೆಗೆ ಲಾಂಗ್ ವಿಡಿಯೋ ಇಷ್ಟ ಆಯಿತು ಸೊ ಇವಾಗ ಮಲ್ಕೊಂಡು ಮತ್ತು ಬೆಳಗ್ಗೆ ಹೇಳ್ಬೇಕು ಬೆಳಗ್ಗೆ 7 ಗಂಟೆಗೆ ಎದ್ದು ಮತ್ತೆ ವಾಪಸ್ ಮಿನಿ ವ್ಲಾಗ್ ಅದು ಎಡಿಟ್ ಮಾಡಿರ್ತದೆ ಓಕೆ ಗೈಸ್ ಮತ್ತು ನಾಳೆ ಬೆಳಗ್ಗೆ ಸಿಗಮಂತ ಅಲ್ಲಿವರೆಗೂ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಬಾಯ್ ಹಿಂಗೆ ಬರ್ತೇನೆ ನೋಡ್ರಿ ಗೈಸ್ ನಿನ್ನೆ ಮಲ್ಕೊಂಡು ಇವಾಗ ಮತ್ತು ಬೆಳಗ್ಗೆ ಎದ್ದೇಳ್ಬೇಕಂತೇಳಿ ಅಂದ್ಕೊಂಡಿದ್ದೆ ಬಟ್ 12 ಗಂಟೆ ಆಗ್ಯದ ಎದ್ದೇಳೋದು ಸೊ ಏನು ಮಾಡೋಕ್ಕಾಗಲ್ಲ ಎತ್ತರ ಆಗಿಲ್ಲ ಅಲಾರಾಮ್ ಇಟ್ಟಿದ್ದೆ ಬಂದ್ ಮಾಡಿ ಮತ್ತೊಂದು 10 ನಿಮಿಷ ಮಲ್ಕೊಂಡಿದ್ರೆ ಐತಿತ್ತೇಳಿ ಮಲ್ಕೊಂಡು ಕಣ್ಣು ಮುಚ್ಚಿದ ಕಣ್ಣು ತೆಗೆದ್ರೊಳಗೆ 12 ಆಗಿಬಿಟ್ಟವ ಹೌದು ಏನು ಮಾಡೋಕ್ಕಾಗಲ್ಲ ನೋಡಿರಿ ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಅನ್ಕೋತೀನಿ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಅಪ್ಪ ಮೇಲೆ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನಾಳೆ ನೋಡಿ ಮೇಲೆ ಅವ್ರಿಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬಾಯ್ ಅಷ್ಟೇ.